ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ ಕೆ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇಟ್ಕೊಳ್ರಿ. ಯಾಕಂತಂದ್ರೆ ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಜಾಬ್ ಅಪ್ಡೇಟ್ ಆಗಿರ್ಬೋದು, ಅಡ್ಮಿಟ್ ಕಾರ್ಡ್ ಆಗಿರ್ಬೋದು, ರಿಸಲ್ಟ್, ಕೀ ಆನ್ಸರ್, ಹೀಗೆ ಪ್ರತಿಯೊಂದು ಮಾಹಿತಿಯನ್ನು ನೀವು ಈ ಯೂಟ್ಯೂಬ್ ಚಾನಲ್ ಮುಖಾಂತರ ಪಡ್ಕೋಬೋದು. ಸ್ನೇಹಿತರೆ, ಹಾಗಂತಂದ್ರೆ ಇವತ್ತಿನ ಈ ವಿಡಿಯೋ ಒಳಗೆ ಏನು ನೋಡೋಣ ಅಂತಂದ್ರೆ, ಯಾರ್ಯಾರ ವಿಲೇಜ್ ಅಕೌಂಟ್ನಲ್ಲಿ ನಿಮ್ಮ ಆಸೆನ ಇಟ್ಕೊಂಡು ಕುಂತಿದ್ರಿ ನೋಡ್ರಿ ಅವ್ರ. ಯಾಕಂದ್ರೆ ವಿಲೇಜ್ ಅಕೌಂಟ್ ಹತ್ರ ಭಾಳ ಮಂದಿ ಕಮೆಂಟ್ ಹಾಕಕತ್ತಿದ್ರಿ ಮತ್ತು ಮೆಸೇಜ್ ಮಾಡಾಕತ್ತೀರಿ. ನೀವು ಹೇಳಿದಿರಿ 3ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವಂತ. ಅದರ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ, ಕಂಪ್ಯೂಟರ್ ಅಂಗಡಿ ಕೇಳಿದ್ರಿಂದ ವೆಬ್ಸೈಟ್ ಲಾಂಚ್ ಆಗಿಲ್ಲ ಅಂತ ಭಾಳ ಮಂದಿ ಜನ ಹೇಳತ್ತೀರಂತ. ಅದಕ್ಕೋಸ್ಕರ ಆ ಡೌಟ್ನ ಕ್ಲಿಯರ್ ಮಾಡಕ್ಕೆ ಬಂದಿನಿ ಸ್ನೇಹಿತರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಇದೀಗ ತಾನು ಏನು ಮಾಡಿದ್ದಾರೆ, ನಿನ್ನೆ ಅವರ ತಮ್ಮ ಅಫಿಷಿಯಲ್ ವೆಬ್ಸೈಟ್ ಒಳಗೆ ಹಂಚ್ಕೊಂಡಿದ್ದಾರೆ. ಯಾಕಂದರೆ ಯಾರ್ಯಾರ ಕಂದಾಯ ಅಧಿಕಾರಿ ಅದ ವಿಲೇಜ್ ಅಕೌಂಟಿಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಕ್ಕೆ ಅಂಡಲ್ ಮುಖಾಂತರ ಅಪ್ಲಿಕೇಶನ್ ಯಾವಾಗ್ರಿ 4/3/2024 21/2 ಅವಾಗ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ರೆ. ಮತ್ತು 21/2/2024 ಅಧಿಸೂಚನೆ ತಿಳಿಸಿದ್ರು ಅವ್ರು ನಾವು ಮಾಡೋದು ಅಂತ. ಮತ್ತು 4/3/2024 ಅಪ್ಲಿಕೇಶನ್ ಹಾಕ್ತೀವಿ ಅಂತ ಸಹ ಅವ್ರು ಏನು ಮಾಡಿದ್ರು ಹೇಳಿದರು. ಅದೇ ರೀತಿಯಾಗಿ ಅವ್ರು ಏನು ಮಾಡಿದ್ದಾರೆ, ಅವ್ರ ನೋಟಿಫಿಕೇಶನ್ ಸಹ ಏನು ಮಾಡಿದ್ದಾರೆ, ಆ ತಮ್ಮ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ವಿಲೇಜ್ ಅಕೌಂಟದ ನೋಟಿಫಿಕೇಶನ್ ಸಹ ಏನು ಮಾಡಿದ್ದಾರೆ, ಅವ್ರು ಬಿಟ್ಟಿದ್ದಾರೆ. ಅದು ಆ ನೋಟಿಫಿಕೇಶನ್ ಬಿಟ್ಟ ಡೇಟ್ನಲ್ಲಿ ಏನು ಮಾಡೋಕ್ಕೆ ಅಪ್ಲೈ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡೋಕ್ಕಾಗತ್ತಿಲ್ಲ. ಯಾಕಂತಂದ್ರೆ ಈ ಸಲ ಮೊದಲು ಏನು ಮಾಡ್ತೀರಿ ನೀವೆಲ್ಲ ಚಲನ ಏನು ಕಟ್ಟಿತ್ತು, ಎಲ್ಲರೂ ಏನು ಮಾಡ್ತೀರಿ ಪೋಸ್ಟ್ ಆಫೀಸ್ಗೆ ಹೋಗಿ ಕಟ್ತಿದ್ರಿ. ಅವ್ರು ಏನು ಮಾಡಿದ್ದಾರೆ, ಈ ಸಲ ಯಾರ್ಯಾರು SSC, ಇಂಡಿಯನ್ ಆರ್ಮಿ ಮುಂತಾದ ಅಪ್ಲಿಕೇಶನ್ ಹಾಕಿದ್ರಿ UPI ಮುಖಾಂತರ, ಅಲ್ಲಿ ಕಂಪ್ಯೂಟರ್ ಆನ್ಲೈನ್ ಸೆಂಟ್ರಲ್ಲಿ UPI ಮುಖಾಂತರ ಹಾಕ್ತೀರಿ ನೋಡ್ರಿ. ಆ ರೀತಿಯಾಗಿ ಈ ಸಲ ಮಾಡಬೇಕು. ಇಲ್ಲಿ ನೋಡ್ರಿ, ಶುಲ್ಕ ಪಾವತಿ ಇಂಟರ್ಫೇಸ್ ಅನ್ನು ಸಿದ್ಧಪಡಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು, ಆದ್ದರಿಂದ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ಏನು ಮಾಡಿದ್ದಾರೆ, ಅದರಿಂದ ಅದನ್ನೇನು ಮಾಡಿದ್ದಾರೆ ಮುಂದೂಡ್ಯಾರ, ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ. ಅದೇನ ನೀವು ಇನ್ನೂ ರದ್ದು ಆಯ್ತು ಅಂತ ತಿಳ್ಕೊಬೇಡ್ರಿ. ಸ್ವಲ್ಪ ಕೇದಾರ್ ಏನು ರದ್ದು ಮಾಡಿದ್ದಾರೆ ವಿಲೇಜ್ ಅಕೌಂಟ 1000 ಪೋಸ್ಟ್ ಕಡಿದಾರೆ, 1000 ಪೋಸ್ಟ್ ಕಡಿದಾರೆ. ಅದನ್ನೇನು ರದ್ದು ಮಾಡಿದಾರೆ ಅಂತ ಯಾರೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅದೇನು ಮಾಡಿದ್ದಾರೆ, ವೆಬ್ಸೈಟ್ನ ಅಪ್ಡೇಟ್ ಮಾಡ್ತಾರೆ, ಇಲ್ಲ ವೆಬ್ಸೈಟ್ನ ಏನು ಮಾಡ್ತಾರೆ ಮಾಡಿಫೈ ಮಾಡಕತ್ತಾರೆ ಅಂತ ತಿಳ್ಕೊಳ್ರಿ. ಅದನ್ನು UPI ಮುಖಾಂತರ ಅಲ್ಲೇ ಆನ್ಲೈನ್ ಮುಖಾಂತರ ಚಲನ್ ಕಟ್ಟೋದು ಮಾಡೋಕ್ಕೆ ಅದನ್ನು ಅವ್ರು ರೆಡಿ ಮಾಡಿದ್ದಾರೆ. ಆದ್ದರಿಂದ ಯಾರೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನೇನು ಭಾಳ ದಿನ, ಇನ್ನೊಂದು 2-3 ದಿನದಲ್ಲಿ ಅದು ಮತ್ತು ನಿಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆದವು ಅಂತ ನಾನು ಏನು ಮಾಡ್ತೀನಿ ರೀ, ನಮ್ಮ ಯೂಟ್ಯೂಬ್ ಚಾನಲ್ ತಿಳಿಸ್ತೀನಿ ರೀ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಏನಾರ ನೋಡ್ಕೊಂತೀರಿ, ಯಾವಾಗ ಸ್ಟಾರ್ಟ್ ಆಗ್ತದೆ ಅವಾಗ ತಿಳಿಸ್ತೀನಿ ರೀ. ಏನು ಯಾರು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮನ್ನ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದಷ್ಟು ಭಾಳ ಒಳ್ಳೇದು ರೀ. ನಮ್ಮ ಕೇದಾರ್ ಬೆಂಕಿ ಅದಾರಿಸಿ. ಯಾಕಂದ್ರೆ ನೀವು ಆವಾಗಲೇ ಮೊನ್ನೆ ನೋಡಿದ್ರಿ ಸ್ನೇಹಿತರೆ, SD ಆಗಿರ್ಬೋದು, FD ಆಗಿರ್ಬೋದು, ಅವ್ರು ಏನು ಮಾಡ್ತಾರೆ ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡ್ತಾರೆ, ಸ್ವಲ್ಪ ಡೆಪ್ತ್ ಕೇಳ್ತಾರೆ. ಅದರಿಂದ ನೀವು ಸ್ಟಡಿಯನ್ನು ಚೆನ್ನಾಗಿ ಮಾಡಿಕೊಡ್ರಿ. ಯಾವಾಗ ಎಕ್ಸಾಮ್ ನಡೀತಾವಂತೂ ಹೇಳಕ್ಕೆ ಬರಲ್ಲ. ಆದ್ದರಿಂದ ಸಡನ್ನಾಗಿ ಎಕ್ಸಾಮ್ ನಡೆಸ್ಬೋದು, ಮುಂದೆ ಹಾಕ್ಬೋದು. ಆದ್ದರಿಂದ ನಿಮ್ಮಷ್ಟಕ್ಕೆ ನೀವು ಸ್ಟಡಿ ಮಾಡಿ. ಮತ್ತು ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ನಮಗೆ ನಮ್ಮ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ ರೀ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಸ್ನೇಹಿತರೆ.